ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಂಗೆ ರಂಗೋಲಿ ಬಿಡೋಣ ಅಂತ ನೀಟಾಗಿ ಬಾಕ್ಲಿಗೆ ಎಲ್ಲ ಅರಿಶಿನ ಹಚ್ಚಿ, ನಾನು ರಂಗೋಲಿ ಬಿಡೋಕ್ಕೆ ಮುಂಚೆ ಈ ಥರ ಮೊದಲಂಗೆ ಮಾಡ್ತಿರ್ಲಿಲ್ಲ. ಬರೀ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಡ್ತಿದ್ದೆ. ಈ ಮನೆಗೆ ಬಂದಾಗಿಂದ ನಾನು ಅರಿಶಿನ ಬಾಕ್ಲಿಗೆ ಹಚ್ಬಿಟ್ಟು ಆಮೇಲೆ ಇಡ್ತೀನಿ. ಯಾಕೆ ಆ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಇದು ನೈಯಸ್ಗಿತ್ತು ಫಸ್ಟು. ಇದೇ ಫಸ್ಟ್ ಟೈಮ್ ಅಲ್ಲ ನಾವೇ ಬಂದಿದ್ದು ಮನೆಗೆ, ಹೊಸ ಮನೆ. ಅದು ಹೊಸಲು ಅಷ್ಟು ಇದಿರಲಿಲ್ಲ, ಸಾಫ್ಟಾಗಿತ್ತು, ಸರಿಯಾಗಿ ಕೂರ್ತಿರ್ಲಿಲ್ಲ ಅರಿಶಿನ ಕುಂಕುಮ ಮತ್ತು ರಂಗೋಲಿ. ಅದಕ್ಕೆ ನಾನು ಹಂಗಂದಾಗ ನನ್ನ ಫ್ರೆಂಡ್ ಹೇಳಿದ್ಲು, ಆ ಥರ ಹಾಕು, ಆವಾಗ ನೀಟಾಗಿ ಕುತ್ಕೊಳುತ್ತೆ, ಬೇಗ ಹಾಳಾಗೋದು ಇಲ್ಲ ಅಂತ. ಸೊ ಹಂಗಾಗಿ ನಾನು ಅವತ್ತಿಂದ ಅರಿಶಿನ ಹಚ್ಚಿ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಕೆಲವ್ರು ಹಂಗೆ ಇಡ್ತಾರೆ, ಕೆಲವ್ರು ಅರಿಶಿನ ಹಚ್ಚಿ ಇಡ್ತಾರೆ. ಸೊ ನಾನು ಈಗ ಹಿಂಗೆ ರೂಢಿ ಮಾಡ್ಕೊಂಡಿದ್ದೀನಿ. ಹಂಗೆ ರಂಗೋಲಿ ಬಿಡೋಣ ಅಂದರೆ ನಾನು ಈ ಥರ ಸಿಂಪಲ್ ಎಲ್ಲ ಬಿಡ್ತೀನಿ, ಈ ಥರ ಚಿಕ್ಕದಾಗೆಲ್ಲ. ದೊಡ್ಡದಾಗಿ ಏನಾದರೂ ಬಿಡಬೇಕು ಅಂದರೆ ಚಿಕ್ಕಿ ಎಲ್ಲ ಇಟ್ಬಿಟ್ಟು ನನಗೆ ಅಷ್ಟಾಗಿ ಬರಲ್ಲ ರಂಗೋಲಿ, ಒಂಥರ ಖರಾಬಾಗಿ ಬಿಡಿಸ್ಬಿಡ್ತೀನಿ. ಈಗ ಒಂದು ಬಿಡಿಸಿದ್ದೀನಿ ಗೈಸ್, ನಗ್ಬೇಡಿ ಯಾರು ನೋಡಿ. ಸೊ ಒಂದು ಕಾನ್ಸೆಪ್ಟ್, ಏನು 2 ಕಬ್ಬು ಮತ್ತು ಮಡಿಕೆ ಥರ ಆ ಥರ ಡಿಸೈನ್ ಮಾಡಿ ಬಿಡಿಸೋಣ ಅಂತೇಳಿ ಬಿಡಿಸಿದ್ದೀನಿ. ಏನೋ ಒಂದು ತಕ್ಕ ಮಟ್ಟಕ್ಕೆ ಬಂದಿದೆ, ನೋಡಿ ಗೈಸ್. ನಂಗೆ ರಂಗೋಲಿ ಹಾಕಕ್ಕೆ ಬರಲ್ಲ, ಆದರೂ ಹಾಕ್ತಾಯಿದ್ದೀನಿ. ಎಷ್ಟು ಮಟ್ಟಕ್ಕೆ ಚೆನ್ನಾಗಿದೆಯೋ ಗೊತ್ತಿಲ್ಲ, ನೋಡಿ ಗೈಸ್, ಹಿಂಗೆ ಬರ್ದಿದ್ದೀನಿ. ಹಿಂಗೆ ಒಂದು ರಂಗೋಲಿ, ಅದು ಇದೊಳ್ಳೆ ಮಕ್ಕಳದು ಏನಾದರೂ ಡ್ರಾಯಿಂಗ್ ಬಿಡಿಸ್ಕೊಬರಕ್ಕೆ ಕೇಳ್ದಾಗ ಬಿಡಿಸ್ತಾರಲ್ಲ, ಹಂಗೆ ಬಿಡಿಸ್ಬಿಟ್ಟಿದ್ದೀನಿ. ಇದೊಂದು ಸ್ವಲ್ಪ ದೊಡ್ಡದಾಗಿದೆ, ಸ್ವಲ್ಪ ಚಿಕ್ಕದಾಗಿದೆ ಲೆಂತ್. ಹೌದು. ಸೊ ಇವತ್ತು ಸಂಕ್ರಾಂತಿ ಹಬ್ಬ. ನಿನ್ನೆ ನೈಟೇ ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲಗೋಣ ಅಂದ್ಕೊಂಡೆ. ಯಾಕೋ ತುಂಬ ಹೊಟ್ಟೆ ನೋವು ಬಂತು. ಸೊ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋಣ ಅಂಥೇಳಿ ಮಲಗಿದೆ. ಈಗ ಸ್ಟವೆಲ್ಲ ಒರೆಸ್ಕೊಂಡು ಹಬ್ಬಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡು ಕಸ ಹೊಡೆದು ನೆಲ ಒರೆಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಬೇಕಷ್ಟೇ. ಬೇಗ ಮಾಡ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನಿನ್ನೆ ಒಂದು ಸ್ವಲ್ಪ ಏನೇನು ತಂದಿದ್ದು ಒಂದು ಸಣ್ಣದ ಕ್ಲಿಪ್ಪಿಂಗ್ಸ್ ಇದೆ. ನಿನ್ನೆ ನೈಟ್ ಪ್ರಿಪ್ರೇಷನ್ಸ್ ಹಬ್ಬದ್ದು, ಅಂದರೆ ಹೂವು ಕಟ್ಕೊಂಡಿರೋದು, ಸ್ವಲ್ಪ ಹೂವು ತಂದಿದ್ದು, ಏನೇನು ತಂದಿದ್ದೆ ಮನೆಗೆ ಅನ್ನೋದನ್ನ ಆ ಕ್ಲಿಪ್ಪಿಂಗ್ಸ್ ಹಾಕ್ತೀವಿ, ನೋಡಿ ಹಂಗೆ ಸಪೋರ್ಟ್ ಮಾಡಿ. ಸೊ ಹಂಗೆ ಹೂವು ಬೇಕಿತ್ತು ಮನೆಗೆ, ಹೂವು, ಗೆಣಸು ಮತ್ತು ಅವರೆಕಾಯಿ, ಕಡಲೆಕಾಯಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ಮನೆಗೆ ತೊಗೊಂಬಂದು ಎಲ್ಲ ಜೋಡಿಸಿಟ್ಕೊಂಡು, ಹೂವನ್ನ ನಾನು ಬಿಡಿ ಹೂವು ತೊಗೊಂಬಂದು ಕಟ್ಟಿರೋದು ತೊಗೊಳಲ್ಲ. 1.5 ಮೊಳನೇ 2 ಮೊಳ ಅಂದ್ಕೊಡ್ತಾರೆ ಇಲ್ಲಿ, ಸರಿಯಾಗಿ ಅಳತೆ ಮಾಡಲ್ಲ. ಮತ್ತು 1 ಮೊಳಕ್ಕೆ 50 ರೂಪಾಯಿ 60 ರೂಪಾಯಿ ಹೇಳ್ತಾರೆ. ಸೊ ನಾನು 1/4 kg 100 ರೂಪಾಯಿ ಹೇಳಿದ್ರು. 1/4 kgಗೆ 2 ಮೊಳ ಆರಾಮಾಗಿ ಬರುತ್ತೆ ನಾನು ಕಟ್ಟಿದ್ರೆ. ಸೊ ಹಂಗಾಗಿ ಬಿಡಿ ತೊಗೊಂಬಂದು ಕಟ್ತೀನಿ ಗೈಸ್. ಆವಾಗಲೇ ಹೋಗಿ ಗೆಣಸು ಮತ್ತು ಕಡಲೆಕಾಯಿ ಮತ್ತು ಸ್ವಲ್ಪ ಅವರೆಕಾಯಿ ತಂದಿದ್ದೀನಿ, ಬೇಯಿಸ್ಬೇಕು. ಇದನ್ನು ಬೇಯಿಸಿ ಸ್ವೀಟ್ ಥರ ಮಾಡ್ಕೊಂಡು ತಿಂತೀವಿ ನಾವು ಈ ಟೈಮಲ್ಲಿ. ಇದು ಬೆಲ್ಲದ್ದು ಕಾಯಿಲ್ ಅಂತಾರೆ, ಅದನ್ನ ಮಾಡಿಕೊಂಡು. ಸೊ ಈಗ ಟೊಮೊಟೊ ಬಾತ್ ಮಾಡಿದ್ದೀನಿ ನೈಟ್ 1 ಟೈಮಿಗೆ, ಬೆಳಗ್ಗೆ ಎಲ್ಲ ಉಳ್ಕೊಳುತ್ತೆ ಅಂತ. ಈಗ ಮತ್ತೆ ನಾನು ಎಳ್ಳುಬೀರು ಮಾಡಿರಲಿಲ್ವಲ್ಲ, ಸೊ ಮಾಡೋಣ ಅಂತ ಎತ್ಕೊಂಬಂದು ಕೂತಿದ್ದೀನಿ. ಕಟ್ ಮಾಡಿಬಿಟ್ಟು ಎಲ್ಲ ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡಬೇಕಷ್ಟೆ ಗೈಸ್. ಈಗ ಕೊಬ್ಬರಿ ಹೆಚ್ಚುತ್ತಾ ಇದ್ದೀನಿ. ಕೈ ನೋವು ನಮ್ಮ ಮನೆಯವ್ರು ಮಾಡಬೇಡ ಅಂತ ಹೇಳೋಗಿದ್ರು, ಆದರೂ ಒಂದು ಸ್ವಲ್ಪ ಅಲ್ವಾ, ನನಗೆ ಅಂಗಡಿಯಿಂದ ತರೋದು ತಿನ್ನೋಕೆ ಇಷ್ಟ ಆಗಲ್ಲ. ಹಾಗಾಗಿ ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹಸಿತಾ ಇದೆ, ತಡಿಯೋಕ್ಕಾಗ್ತಾ ಇಲ್ಲ ಹೊಟ್ಟೆ ಹಸಿವು. ಅದರಲ್ಲಿ ಬೇರೆ ಕೈಯೆಲ್ಲ ನಡುಗ್ದಂಗೆ ಆಗ್ತಾಯಿದೆ. ಗೈಸ್ ನಾವೇನು ಹೆಚ್ಕೊಡಲ್ಲ ಅಂತ ಹೇಳಲ್ಲ, ನಮ್ಮಮ್ಮನೇ ಹೆಚ್ಚಿದ್ದು, ಆಮೇಲೆ ನಮ್ಮಮ್ಮನೇ ಕೈ ನೋವು ಅಂತ ಕುತ್ಕೊಳ್ಳೋದು ಗೈಸ್. ಈಗ ಹೋಮ್ವರ್ಕ್ ಬರೆಯೋ ಗೈಸ್, ಅದೇನೇನಿಲ್ಲ ಕ್ಲಾಸ್ ವರ್ಕ್ ಮತ್ತೆ ಆಡ್ಕೋಬೇಕು ಬರೆಯೋ. ಅದೇನು ಗೊತ್ತಾ, ಸಾಧನೆ ಇಲ್ಲದೆ ಬದುಕಿದ್ದರೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದ್ದರೆ ಬದುಕಿಗೆ ಅವಮಾನ ಅಂತ ಗೈಸ್. ಇದು ಹೆಚ್ಚಾದ್ಮೇಲೆ ಎಲ್ಲ ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡ್ಬೇಕಾದ್ರೆ ತೋರಿಸ್ತೀನಿ.
ಹಂಗೆ ನೈಟು ಸ್ವಲ್ಪ ಅಡುಗೆ ಮನೆ ಎಲ್ಲ ಒರೆಸ್ಬಿಟ್ಟು ಮಲ್ಕೋಬೇಕು. ರಂಗೋಲಿನೂ ಹಾಕೋಣ ಅಂದ್ಕೊಂಡಿದ್ದೀನಿ, ಬೆಳಗ್ಗೆನೇ ಎದ್ದು ಹಾಕೋಣ ಅಂತ ಒಂದು ಮನಸ್ಸು, ಗೊತ್ತಿಲ್ಲ ಹೆಂಗಿರುತ್ತೆ ಮೂಡು ಹಂಗೆ. ಸೊ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಬೇಡ, ಕೈ ನೋವು ಬರುತ್ತೆ, ಕೈ ಕಟ್ಟಾಗುತ್ತೆ, ಹೋಗೋದು ಬೇಡ. ಗೈಸ್ ನೋಡಿ, ಕಡಲೆ ಬೀಜನ ಹುರಿದು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲ ಮಿಕ್ಸ್ ಮಾಡಿದ್ದೀನಿ, ನಿಮಗೆ ಕಾಣಿಸ್ತದ? ಈಗ ಕಾಣಿಸ್ತಾ ಇರ್ಬೋದು ನೋಡಿ. ಬೆಲ್ಲ ನಾನು ಅಚ್ಚ ಬೆಲ್ಲ ಹಾಕಿಲ್ಲ, ಉಂಡೆ ಬೆಲ್ಲನ ಕೆಚ್ಚಾಕಿದ್ದೀನಿ. ನಂಗೆ ಉಂಡೆ ಬೆಲ್ಲನೇ ಇಷ್ಟ, ಅದಕ್ಕೆ. ಹಾಗೆ ಇಲ್ಲಿ ಕೊಬ್ಬರಿ, ಇಲ್ಲಿ ಕಡಲೆ ಪಪ್ಪು, ಹಾಗೆ ಇಲ್ಲಿ ಎಳ್ಳು. ನಿನಗೆ ಬರುತ್ತೆ ಬಿಡು ಪುಣ್ಯ, ನನಗೆಲ್ಲ ಮಾಡೋದೆಲ್ಲ ಮಾಡ್ತಾ ಇದೆಯಲ್ಲ, ಹೇಳಿದ್ದೆಲ್ಲ. ಚುಪ್ ಸುಟ್ ನಾನೇ ಹಾಕ್ಕೊಂತೀನಿ, ನೀನೇನು ಹಾಕ್ಕೊಡೋದು ನನಗೆ? ನೋಡಿ, ಇನ್ನು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಡ್ತೀನಿ. ಇಷ್ಟೇ ಮಾಡಿದ್ದೀನಿ. ನನ್ನ ಮಗಳು ಈಗ 5th ಸ್ಟ್ಯಾಂಡರ್ಡ್ ಅಲ್ವಾ, ಇದ್ರೆ ಜಾಸ್ತಿ ತಿಂದ್ಬಿಡ್ತಾಳೆ, ಎಳ್ಳು ತಿನ್ನಂಗಿಲ್ಲ ಅವಳೀಗ. ಸೊ ಅದಕ್ಕೆ ಸ್ವಲ್ಪನೇ ಮಾಡಿದ್ದೀನಿ. ಈಗ ಹೂವು ಕಟ್ಟಬೇಕು. ಇಷ್ಟಿದೆ, ಹಳೇದು ಸ್ವಲ್ಪ ಇತ್ತು, ಹೊಸದೊಂದು 1/4 kg ಅಷ್ಟೇ ತರಿಸಿದ್ದೆ. ಹೂವು ರೇಟ್ ಜಾಸ್ತಿ ಅಂತ ಈಗ ಹೂವು ಕಟ್ಕೊಂಡ್ಬಿಡ್ತೀನಿ, ಆಮೇಲೆ ಮಿಕ್ಕಿದ ಕೆಲಸ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹೀಗೆ ನನ್ನ ವಿಡಿಯೋಸ್ನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬೇಗ ಮಾಡ್ಕೊಳ್ಳೋಣ. ಬೆಣ್ಣೆ ಬೇರೆ ತೆಗ್ದಿದ್ನಲ್ಲ ನೆನ್ನೆ, ತೋರಿಸ್ತೀನಿ ರೀ. ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಕಡೆಗೆ ಬಂದಿದೆ, ತೋರಿಸ್ತೀನಿ ರೀ. ನೋಡಿ, ಈ ಥರ ಫ್ರಿಜ್ಜಿಗೆ ನೀವು ಇಟ್ಬಿಟ್ರೆ ಇದು ಫುಲ್ ಗಟ್ಟಿ ಆಗುತ್ತೆ ಬೆಣ್ಣೆ. ನೀರನ್ನ ನೀವು ಆರಾಮಾಗಿ ಆಚೆ ತೆಗಿಬೋದು. ಸೊ ನಾನೀಗ ಇದನ್ನೆಲ್ಲ ತೆಗೆದು ಬೇರೆ ಪಾತ್ರೆಗೆ ಹಾಕಿಡ್ತೀನಿ, ಯಾಕಂದರೆ ಆಮೇಲೆ ನಾನು ತುಪ್ಪ ಕಾಯಿಸ್ಬೇಕು. ಹಬ್ಬ ಮಾಡಿಬಿಡ್ತೀನಿ ಫಸ್ಟು, ಯಾಕಂದರೆ ಇದು ಈಗೇನಾದರೂ ನೀವು ಕಾಯಕ್ಕೆ ಇಟ್ಬಿಟ್ರೆ ಕಲ್ಲಾದಂಗೆ ಆಗಿದೆ ಅಲ್ವಾ ಬೆಣ್ಣೆ, ಕರಗಕ್ಕೆ ಗ್ಯಾಸ್ ತುಂಬ ಹಿಡಿಯುತ್ತೆ. ಈಗ ತೆಗ್ದು ಆಚೆ ಇಡ್ತೀನಿ, ನೀರೆಲ್ಲ ಸಪ್ರೇಟ್ ಮಾಡಿ ವಾಶ್ ಮಾಡಿಬಿಟ್ಟು ಬೇರೆ ಪಾತ್ರೆಗೆ ಹಾಕಿ ಇಟ್ಕೊತೀನಿ. ಆಮೇಲೆ ಹಬ್ಬ ಎಲ್ಲ ಆದಮೇಲೆ ಮಧ್ಯಾಹ್ನ ಮೇಲೆ ಕಾಯಿಸ್ತೀನಿ. ತುಪ್ಪ ಹೇಗೆ ಕಾಯಿಸೋದು ಅಂತಲೂ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ನನ್ನ ವಿಡಿಯೋಸಲ್ಲಿ ಇದೆ, ಹೋಗಿ ನೋಡಿ. 1 year ಬ್ಯಾಕ್ ಏನೋ ಮಾಡಿ ಹಾಕಿದ್ದೀನಿ. ಸೊ ಈಗ ಇದು ಈ ಥರ ಆಗಿದೆ, ಇಲ್ಲೆಲ್ಲ ಮೆಸ್ಸಿ ಆಗಿದೆ, ಎಲ್ಲ ಕ್ಲೀನ್ ಮಾಡ್ಕೋಬೇಕೀಗ. ಬನ್ನಿ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ರಂಗೋಲಿ ನೋಡಿದ್ರಲ್ಲ ಹೆಂಗೆ ಬಿಡಿಸಿದ್ದೀನಿ ಅಂತ. ನನಗೆ 1 ಸೆಕೆಂಡ್ ನಗು ಬರ್ತಿತ್ತು, ನನ್ನ ಮಗಳು ಬಿಡಿಸ್ದಂಗೆ ಬಿಡಿಸ್ಬಿಟ್ಟಿದ್ದೀನಿ. ಅದು ಆ್ಯಕ್ಚುಲಿ ನಾನು ಯಾರೋ ಯೂಟ್ಯೂಬಲ್ಲಿ ಬಿಡಿಸೋದು ನೋಡಿದ್ದು ಗೈಸ್. ಅದು ಚಿಕ್ಕಿ ಇಟ್ಟು ಬಿಡಿಸಿದ್ರು ಅವರು. ನಾನು ಚುಕ್ಕಿ ಇಟ್ಟೆ, ನಂಗೆ ಕನ್ಫ್ಯೂಸ್ ಆಗೋಯ್ತು. ನಾನು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟಿದ್ದೆ, ಅದು ವಿಡಿಯೋ ಸೇವ್ ಮಾಡ್ಕೋಬೇಕಿತ್ತು. ಸೊ ನಂಗೆ ಕನ್ಫ್ಯೂಸ್ ಆಯಿತು. ನಾನೇನು ಮಾಡಿದೆ, ಅದನ್ನ ಅಳಿಸ್ಬಿಟ್ಟು ಮಾಮೂಲಿ ಅದು ಹೆಂಗಿದೆ ಅದು ನೋಡ್ಕೊಂಡು ಡ್ರಾಯಿಂಗ್ ಥರ ಬಿಡಿಸೋಣ ಅಂತ ಹೋದರೆ ಅದು ಒಂಥರ ಕ್ರಾಸ್ಗೆ ಬಂದ್ಬಿಟ್ಟಿದೆ. ಅಷ್ಟು ಚೆನ್ನಾಗಿ ಇಲ್ಲ, ಬಟ್ ಹೋಗಲಿ, ಆಗ್ತಾಯಿದ್ರೆ ಹಂಗೆ ರೂಢಿ ಆಗುತ್ತಲ್ಲ. ಈ ಸಣ್ಣ ಸಿಂಪಲ್ ಎಲ್ಲ ಚೆನ್ನಾಗಿ ಬಿಡಿಸ್ತೀನಿ, ದೊಡ್ಡದು ಅಷ್ಟು ಬರಲ್ಲ. ನಮ್ಮಮ್ಮ ಬಂದಾಗ ಹೇಳ್ಕೊಡ್ತಾರೆ, ಇಷ್ಟು ಚುಕ್ಕಿ ಇಡು, ಈ ಥರ ಮಾಡು, ಈ ಥರ ಇಡು ಅಂತ ಹೇಳ್ಕೊಡ್ತಾ ಇರ್ತಾರೆ. ಅವ್ರು ಹೇಳ್ಕೊಟ್ಟಾಗ್ಲೂ ನಾನು ಹೆಂಗೆಂಗೋ ಬಿಡಿಸಿರ್ತೀನಿ ಅನ್ನಕ್ತಾ ಇರ್ತಾರೆ ಅವ್ರು, ಹಂಗಲ್ಲ ಹಿಂಗೆ ಅಂತ. ಸೊ ಹಂಗಾಗಿ ನನಗೆ ರಂಗೋಲಿದು ಅಷ್ಟು ದೊಡ್ಡದು ಬಿಡ್ಸೋಕ್ಕೆ ಬರಲ್ಲ ಅಷ್ಟೇ. ಯಾರು ಏನು ಅನ್ಯಥಾ ಭಾವಿಸ್ಬೇಡಿ. ಸೊ ಹಂಗಾಗಿ ಅದೆಲ್ಲ ಮುಗಿಸ್ಕೊಂಡು ಒಳಗಡೆಗೆ ಬಂದು ಎಲ್ಲ ಏನೇನು ಮನೆ ಕೆಲಸ ಇನ್ನೂ ಬಾಕಿ ಇತ್ತು ಕ್ಲೀನ್ ಮಾಡ್ಕೊಳೋದೆಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಅಲ್ಲೇ 9 ಗಂಟೆ ಆಗೋಗಿತ್ತು. 10 ಗಂಟೆ ಅಷ್ಟರಲ್ಲಿ ಎಲ್ಲ ಮುಗಿಸೋಣ ಅಂಥೇಳಿ ಬೇಗ ಎಲ್ಲ ಮುಗಿಸ್ತಾ ಇದ್ದೆ. ನಂಗೆ ನೈಟೇ ಹೊಟ್ಟೆ ನೋವಿತ್ತು. ಸೊ ಹಂಗಾಗಿ ನಾನು ಹೊಟ್ಟೆ ನೋವು ಇದೆಯಲ್ಲ ಅಂಥೇಳಿ ನೋಡೋಣ, ಹೊಟ್ಟೆ ನೋವು ಇರೋದ್ರಿಂದ ಪೂಜೆ ಮಾಡೋಕ್ಕೆ ಬೇಗ ರೆಡಿ ಮಾಡ್ಕೊಂಬಿಡೋಣ, ಅಕಸ್ಮಾತ್ ಏನಾದರೂ ಒಂದು ಪೀರಿಯಡ್ ಟೈಮ್ ಬೇರೆ ಇದೆ ಅಂಥೇಳಿ ಇಲ್ಲಿ ಜಲ್ದಿನೇ ಮಾಡಿದೆ. ಆದ್ರೂ ಆಗಿಲ್ಲ. ಪೂಜೆ ನಮ್ಮ ಹಸ್ಬೆಂಡ್ ಮಾಡಿದ್ರು, ಇನ್ನು ಮಿಕ್ಕಿದ್ದೆಲ್ಲ ನಾನು ಮಾಡಿಕೊಂಡೆ. ಸ್ನಾನ ಮಾಡ್ಕೊಂಬಂದೆಲ್ಲ ನೀಟಾಗಿ ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಿದೆ. ಸೊ ಅವರು ಪೂಜೆ ಎಲ್ಲ ಮಾಡಿದ್ರು. ಈ ಥರ ಇತ್ತು ನಮ್ಮ ಸಂಕ್ರಾಂತಿ. ನಾನು ಯಾವ ಹಬ್ಬದ ಟೈಮಲ್ಲೂ ಇಷ್ಟು ವರ್ಷಕ್ಕೂ ನನಗೆ ತಿಳುವಳಿಕೆ ಬಂದಾಗಿಂದನೂ ಯಾವ ಹಬ್ಬದಲ್ಲೂ ನನಗೆ ಈ ಥರ ಆಗಿರಲಿಲ್ಲ. ಇದೆ ಫಸ್ಟ್ ಟೈಮು.
ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳು ಪ್ರಾಬ್ಲಮ್ ಅಂದಮೇಲೆ ಇದ್ದೇ ಇರುತ್ತಲ್ಲ, ಅದು ಕಾಮನ್. ಅದು ನಾವೇನು ಬೇಡ್ಕೊಂಡಿರಲ್ಲ ಈ ಟೈಮ್ಗೆ ಹಿಂಗೆ ಆಗಬೇಕು ಅಂತ, ಅದಾಗೋದು, ಏನು ಮಾಡೋಕ್ಕಾಗಲ್ಲ. ಸೊ ಆದ್ರೂ ಚೆನ್ನಾಗಾಯಿತು, ಬೇಗ ಮುಗೀತು ಎಲ್ಲ. ತಿಂಡಿ ಪೊಂಗಲ್ ಎಲ್ಲ ಮಾಡಿದ್ನಲ್ಲ, ಎಲ್ಲ ತಿಂದ್ಬಿಟ್ಟು ಆರಾಮಾಗಿ ಇವತ್ತಿನ ದಿನ ಕಳಿಯೋಣ ಅಂಥೇಳಿ. ಎಲ್ಲರಿಗೂ ರಜೆ ಇತ್ತು, ಹಸ್ಬೆಂಡ್ಗೂ ರಜಾ, ಮಗಳಿಗೂ ರಜೆ ಇತ್ತು, ಎಲ್ಲ ಆರಾಮಾಗಿ ಇರೋಣ. ಮತ್ತು ಅವಳ ಅಯ್ಯಪ್ಪ ಸ್ವಾಮಿ ಬಗ್ಗೆ ಕೇಳ್ತಿದ್ಲು ನನಗೆ. ಅವಳ ಫಿಲಮ್ ನೋಡಿರಲಿಲ್ಲ, ಸೊ ಆಮೇಲೆ ಹಾಕಿ ಕೂರಿಸ್ಬೇಕು ಅವಳಿಗೆ ಅಯ್ಯಪ್ಪ, ಶಬರಿಮಲೆ ಅಯ್ಯಪ್ಪ ಪಿಕ್ಚರ್ನ ಹಾಕಿ ಹೇಗೆ ಅಯ್ಯಪ್ಪ ಸೃಷ್ಟಿ ಆಯಿತು ಅನ್ನೋದನ್ನ ಅವಳು ನೋಡಿ ತಿಳ್ಕೊಳ್ಳಿ ಅಂತ ಅಷ್ಟೇ. ನಾವು ಹೇಳೋದ್ರಿಂದ ಅವ್ರಿಗೆ ಅಷ್ಟು ತಲೆ ಹೋಗಲ್ಲ, ಫಿಲಮ್ ನೋಡಿದ್ರೆ ಬೇಗ ಅವರು ಅದನ್ನ ಮೆಮೊರಿ ಹಂಗೆ ಇಟ್ಕೊಂಡಿರ್ತಾರೆ ಲಾಸ್ಟ್ವರೆಗೂ. ಸೊ ಇದೆಲ್ಲ ಆದಮೇಲೆ ಅವಳಿಗೆ ಆ ಫಿಲಮ್ ತೋರಿಸ್ಬೇಕು. ಸೊ ಹಿಂಗಿತ್ತು ಇವತ್ತಿನ ಇದು. ನಮ್ಮಮ್ಮ ಕೂಡ ಫೋನ್ ಮಾಡಿದರು ಹಬ್ಬಕ್ಕೆ ವಿಶ್ ಮಾಡೋಕ್ಕೆ, ಅವ್ರದ್ದು ಎಲ್ಲ ಬೇಗ ಮುಗಿಸ್ಬಿಟ್ಟು ನೆನ್ನೆನೇ ಕಾಲ್ ಮಾಡಿದ್ರಂತೆ. ಯಾಕೋ ನಾಟ್ ರೀಚಬಲ್ ಏನೋ ಬಂತು ಕಣೆ, ನೀನು ವಿಡಿಯೋ ಮಾಡ್ತಿರ್ತೀನೋ ಅಂತ ಸುಮ್ಮನಾದೆ. ನೈಟ್ ನೀನು ವಿಡಿಯೋ ಹಾಕಿದ್ದು ನೋಡಿ ಹಂಗೆ ಅಂದ್ಕೊಂಡೆ ವಿಡಿಯೋ ಮಾಡ್ತಿರ್ತಾಳೆ, ಅದಕ್ಕೆ ಎತ್ತಿಲ್ಲ ಅಂತ ಅಂದರು. ಆ್ಯಕ್ಚುಲಿ ನನಗೆ ಅವ್ರು ಮಾಡಿದ್ದು ಕಾಲು ರೀಚ್ ಆಗಿಲ್ಲ, ನಮ್ಮ ಮನೇಲಿ ರೀಚ್ ಆಗಲ್ಲ ಕಾಲು, ಅದೇನೋ ನೆಟ್ವರ್ಕ್ ಇರುತ್ತೆ, ಬಟ್ ಆದರೂ ಅವರಿಗೆ ಮಾಡಿದವ್ರಿಗೆ ನಾಟ್ ರೀಚಬಲ್ ಅಂತ ತೋರಿಸುತ್ತೆ. ಸೊ ಹಂಗಾಗಿ ನಾನು ಮೆಸೇಜ್ ಆಮೇಲೆ ಬಂತು ನನಗೆ, ಆವಾಗ 9 o'clock ಏನೋ ಬಂದಿದ್ದು. ಅವರು ಟ್ರೈ ಮಾಡಿರೋದು ನನಗೆ 4:30 ಏನೋ ಟ್ರೈ ಮಾಡಿದ್ದಾರೆ. ನಂಗೆ ಮೆಸೇಜ್ ಬಂದಿರೋದು ಅವಾಗ. ಇನ್ನೇನು ಅವಾಗ ಮಲಗಿರ್ತಾರೆ, ಮಾಡೋದು ಬೇಡ, ನಾಳೆ ಹಬ್ಬ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಆರಾಮಾಗಿ ಕುತ್ಕೊಂಡು ಮಾತಾಡೋಣ ಅಂತ. ಸೊ ಹಂಗಾಗಿ ನಾನು ಮಾಡೋಕ್ಕೆ ಮುಂಚೆನೇ ಅವರೇ ಮಾಡಿಬಿಟ್ಟಿದ್ರು. ಆಮೇಲೆ ಏನೋ ನೆಟ್ವರ್ಕ್ ಇಶ್ಯೂಯಿಂದ ಕಟ್ ಕೂಡ ಆಯಿತು ಫೋನು. ನಾನು ಆಮೇಲೆ ಎಲ್ಲ ಮುಗಿಸಿ ನಿಧಾನಕ್ಕೆ ಮಾತಾಡೋಣ ಅಂತ ಕಟ್ ಮಾಡಿದೆ, ಮತ್ತು ಮಾಡೋಕ್ಕೆ ಹೋಗಿಲ್ಲ. ಅವರು ಮಾಡಿಲ್ಲ, ಏನೋ ಕೆಲಸ ಮಾಡ್ತಿರ್ತಾಳೆ ಅಂತ ಸುಮ್ಮನಾಗಿದ್ದಾರೆ ಅಷ್ಟೇ. ಸೊ ಇದೆಲ್ಲ ಮುಗಿಸ್ಕೊಂಡು ಮಿಕ್ಕಿದ್ನ ಈಗ ವರ್ಕ್ ಮುಂದುವರ್ಸೋಣ. ಸೊ ಎಲ್ಲ ಕ್ಲೀನ್ ಆಯಿತು, ಒರೆಸಾಯಿತು. ಸೋಪಲ್ಲಿ ಮೊನ್ನೆ ಇನ್ನೂ ಕ್ಲೀನ್ ಮಾಡ್ಕೊಂಡಿದ್ದೆ, ಅದಕ್ಕೆ ಹಂಗೆ ಒರೆಸಿದ್ದೀನಿ. ಈಗ ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ, ಆಮೇಲೆ ಸಿಗ್ತೀನಿ ಗೈಸ್. ಎಲ್ಲ ಹೆಂಗೆ ಎದ್ದಾಗ ತಲೆನೂ ಕೂಡ ಇದು ಮಾಡ್ಕೊಂಡಿಲ್ಲ, ಎಣ್ಣೆ ಹಚ್ಕೊಂಡು ಹಂಗೆ ಒಂದು ಇದು ಹಾಕ್ಕೊಂಡಿದ್ದೀನಿ, ಹಂಗೆ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ. ನಾನು ವಿಡಿಯೋ ಮಾಡೋಕ್ಕೆ ಹೋದರೆ ಅಡುಗೆ ಒಂದು ಮರೆತು ಒಂದು ಹಾಕೋದು ಬಿಟ್ಬಿಡ್ತೀನಿ. ಸೊ ಹಂಗಾಗಿ ಪೊಂಗಲ್ ಮಾಡೋಣ ಅಂದ್ಕೊಂಡಿದ್ದೀನಿ, ಮತ್ತು ಗೆಣಸು ಅದೆಲ್ಲ ಬೇಯಿಸಿಡ್ತೀನಿ ಅಷ್ಟೇ, ಇನ್ನೇನಿಲ್ಲ ಗೈಸ್. ಸಿಗೋಣ ಆಮೇಲೆ. ಗೈಸ್ ಪೂಜೆ ಆಯಿತು, ತಿಂಡಿನೂ ಆಯಿತು, ಎಲ್ಲ ಆಯಿತು, ಕೂತಿದ್ದೀನಿ ಈಗ. ಇವತ್ತಿನ ಸಂಕ್ರಾಂತಿ ಹಬ್ಬ ಈಗಿತ್ತು ನಮ್ಮ ಮನೇಲಿ. ಆ್ಯಕ್ಚುಲಿ ನಾನು ಎಲ್ಲ ರೆಡಿ ಮಾಡಿ ಸ್ನಾನಕ್ಕೆ ಹೋದೆ, ಪೂಜೆ ಮಾಡೋಂಗಿರಲಿಲ್ಲ. ಸೊ ಹಂಗಾಗಿ ನಮ್ಮ ಹಸ್ಬೆಂಡೇ ಮಾಡಿದ್ರು, ನಾನು ಪೂಜೆ ಮಾಡಲಿಲ್ಲ, ತಿಂಡಿ ಮಾಡಿ ಇಟ್ಟಿದ್ದೆ. ಈಗ ತಿಂಡಿ ತಿಂದು ಕೂತಿದ್ದೀವಿ. ಪೊಂಗಲ್ ಮಾಡಿದ್ದೆ, ಚಟ್ನಿ ಮಾಡಿದ್ದೆ, ಹಾಗೆ ಗೆಣಸು ಕಾಯಲ್ಲಿ ಮಾಡಿದ್ದೆ, ಹಾಗೆ ಅವರೆಕಾಯಿ ಕಡಲೆಕಾಯಿ ಬೇಯಿಸಿಟ್ಟಿದ್ದೆ. ಮತ್ತು ನೆನ್ನೆನೇ ಇದು ಮಾಡಿದ್ದೆ, ಎಳ್ಬೀರು ಮಾಡಿದ್ದೆ, ಸ್ವಲ್ಪ ಕಬ್ಬು ಕೂಡ ತರಿಸಿದೆ, ಎಲ್ಲ ಇಟ್ಟು ನೈವೇದ್ಯ ಮಾಡಿದ್ರು ಅವರು. ಸೊ ಹಂಗಾಗಿ ನಾನು ಕುಂಕುಮ ಏನೂ ಇಟ್ಕೊಂಡಿಲ್ಲ, ತಲೆ ಸ್ನಾನ ಮಾಡಿದ್ನಲ್ಲ, ಹಂಗೆ ತಿಂಡಿ ತಿಂದು ಕೂತಿದ್ದೀನಿ, ರೆಸ್ಟ್ ತೊಗೋಬೇಕೀಗ. ಸೊ ನೋಡಿದ್ರಲ್ಲ ಗೈಸ್ ಹೇಗಿದೆ ಏನು ಅಂತೇಳ್ಬಿಟ್ಟು ಇವತ್ತಿನ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳೆಲ್ಲರಿಗೂ. ನಿಮಗೆ ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ, ಒಳ್ಳೆ ರೀತಿಯಲ್ಲಿ ಅಂದ್ಕೊಂಡಿದ್ದೆಲ್ಲ ಆಗಲಿ. ಯಾರ್ಯಾರು ಕಷ್ಟದ ದಿನಗಳು ನೋಡಿದರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಒಳ್ಳೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್.